ಒಂದು ಸಣ್ಣ ಎಲೆಕ್ಟ್ರಿಕ್ ವೆಹಿಕಲ್, ನಮ್ಮ ಭಾಷೆಯಲ್ಲಿ ಹೇಳೋದಾದರೆ ಟೆರ್ರಿ ತರಹದ ಈ ರಿಕ್ಷಾ. ಒಂದು ಕಾಲದಲ್ಲಿ ಇದನ್ನು ಓಡಿಸಬೇಕು ಅಂತಂದರೆ ಡ್ರೈವರ್ ಕಾಲಿನಿಂದ ಪೆಡಲ್ ತುಳಿಬೇಕಿತ್ತು. ಈಗ ಬ್ಯಾಟ್ರಿ ಮೋಟಾರ್ ಬಂದ ಮೇಲೆ ಅವನಿಗೆ ಸ್ವಲ್ಪ ನೆಮ್ಮದಿ ಸಿಕ್ಕಿದೆ. ರೋಡ್ ಮೇಲೆ ಪ್ಯಾಸೆಂಜರ್ ಕೂರಿಸ್ಕೊಂಡು ಆತ ದಿನದ ದುಡಿಮೆಗೆ ಹೋಗ್ತಿರ್ತಾನೆ. ಒಂದು ಟ್ರಿಪ್ ಮುಗಿದ್ರೆ ಅಲ್ಲಿ 50 ರೂಪಾಯೋ 100 ರೂಪಾಯೋ ಕೈಗೆ ಬರುತ್ತೆ. ಅದೇ ಹಣದಿಂದ ರೆಂಟ್ ಕೊಡಬೇಕು, ಬ್ಯಾಟ್ರಿ ಚಾರ್ಜ್ ಮಾಡಬೇಕು, ಮನೆ ಖರ್ಚುಗಳನ್ನು ಕೂಡ ಆತ ನೋಡ್ಕೊಳ್ಬೇಕು. ಆದರೆ ಅಚಾನಕ್ ಏನಾಗುತ್ತೆ ಗೊತ್ತಾ? ವೆಹಿಕಲ್ ಸ್ಟಾಪ್. ಬ್ಯಾಟ್ರಿ ಚಾರ್ಜ್ ಇದೆ, ಮೋಟಾರ್ ಕೂಡ ಇದೆ, ವೈರ್ ಕಟ್ ಆಗಿಲ್ಲ, ಆಕ್ಸಿಡೆಂಟ್ ಕೂಡ ಆಗಿಲ್ಲ. ಆದರೂ ಇಲ್ಲಿ ವೆಹಿಕಲ್ ಮುಂದೆ ಹೋಗ್ತಾ ಇಲ್ಲ. ಡ್ರೈವರ್ಗೋ ಇಲ್ಲಿ ಫುಲ್ ಕನ್ಫ್ಯೂಸು. ಅರೆ ಇದೇನಾಯ್ತಪ್ಪ ಅಂತ. ಹಿಂದ್ಗಡೆ ಪ್ಯಾಸೆಂಜರ್ಗೂ ಕೂಡ ಇರಿಟೇಷನ್ ಶುರುವಾಗುತ್ತೆ. ಹಿಂದಿನಿಂದ ಸಾಕಷ್ಟು ವಾಹನಗಳ ಹಾರ್ನ್ ಶಬ್ದ ಬೇರೆ. ಗಾಡಿ ತೆಗಿಯೋಣ ಅಂತಂದರೆ ಅದು ರೋಡ್ ಮಧ್ಯದಲ್ಲೇ ನಿಂತೋಗ್ಬಿಟ್ಟಿರುತ್ತೆ. ಮೊದಲಿಗೆ ನೋಡಿದವ್ರಿಗೆ ಇದು ಫನ್ನಿ ಅನ್ನಿಸ್ಬೋದು. ಯಾಕಂದರೆ ಇಷ್ಟೆಲ್ಲ ಆಪ್ರೇಟ್ ಆಗ್ತಿರೋದು ಒಂದು ಮೊಬೈಲ್ನಿಂದ. ಯಾರದ್ದೋ ಗಾಡಿಯನ್ನು ಇನ್ಯಾರೋ ತಮ್ಮ ಮೊಬೈಲ್ನಿಂದಲೇ ಆಪ್ರೇಟ್ ಮಾಡ್ಬೋದು, ಗಾಡಿಯನ್ನು ಆಫ್ ಕೂಡ ಮಾಡ್ಬೋದು. ಆದರೆ ಆ ಡ್ರೈವರ್ಗೆ ಇದು ಜೋಕ್ ಅಲ್ಲ, ಅವನಿಗೆ ಇದು ಒಂದು ಇಡೀ ದಿನದ ದುಡಿಮೆಯ ಪ್ರಶ್ನೆ. ಪ್ಯಾಸೆಂಜರ್ಗೆ ಟ್ರಸ್ಟ್ ಹೋಗುವಂತಹ ಪ್ರಶ್ನೆ, ರೋಡ್ ಸೇಫ್ಟಿ ಪ್ರಶ್ನೆ, ಮನೆ ಖರ್ಚಿನ ಪ್ರಶ್ನೆ ಕೂಡ ಹೌದು. ಇತ್ತೀಚೆಗೆ ಇದೇ ಇಶ್ಯೂ ಇಂಡಿಯಾದಲ್ಲಿ ಒಂದು ದೊಡ್ಡ ಡಿಸ್ಕಷನ್ ಆಗ್ತಾ ಇದೆ. ಕೆಲವು ಎಲೆಕ್ಟ್ರಿಕ್ ರಿಕ್ಷಾಗಳನ್ನು ಮೊಬೈಲ್ ಆ್ಯಪ್ ಮೂಲಕ ಆಫ್ ಮಾಡ್ತಿದ್ದಾರೆ ಅನ್ನೋಂತಹ ವಿಡಿಯೋಸ್ ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ವೈರಲ್ ಆಗ್ತಾ ಇದ್ದಾವೆ. ಅದರ ನಂತರ ಗೌರ್ಮೆಂಟ್ ಆಕ್ಷನ್ ತೆಗೆದುಕೊಂಡು ಗೂಗಲ್ ಮತ್ತು ಆ್ಯಪಲ್ಗೆ ಕೆಲವು ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಆ್ಯಪ್ ರಿಮೂವ್ ಮಾಡೋಕ್ಕೆ ಸೂಚನೆ ಕೂಡ ಕೊಟ್ಟಿದೆ. ರಿಪೋರ್ಟ್ಸ್ ಪ್ರಕಾರ ಒಂದಿಷ್ಟು ಚೀನಿ ಆ್ಯಪ್ಗಳಿಂದ ವಾಹನದ ಬ್ಯಾಟ್ರಿಯನ್ನು ಕಂಟ್ರೋಲ್ ಮಾಡಲಾಗ್ತಿದೆ. ಆದರೆ ಇಲ್ಲಿ ಮೇನ್ ಪಾಯಿಂಟ್ ಇರೋದು ಆ್ಯಪ್ ಹೆಸರಲ್ಲ. ಮೇನ್ ಕ್ವಶನ್ ಏನಂತಂದರೆ, ಒಂದು ಮೊಬೈಲ್ ಆ್ಯಪ್ಗೆ ರೋಡ್ ಮೇಲೆ ಓಡುತ್ತಿರುವಂತಹ ವೆಹಿಕಲ್ ನಿಲ್ಲಿಸುವಂತಹ ಪವರ್ ಹೇಗೆ ಬಂತು ಅನ್ನೋಂಥದ್ದು ಇಲ್ಲಿ ಮುಖ್ಯವಾಗುತ್ತೆ. ಬ್ಯಾಟ್ರಿ ಚಾರ್ಜ್ ಇದ್ದರೂ ಕೂಡ ವೆಹಿಕಲ್ ಯಾಕೆ ಮುಂದೆ ಹೋಗಲಿಲ್ಲ? ಇದನ್ನು ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಳೋಣ. ಎಲೆಕ್ಟ್ರಿಕ್ ರಿಕ್ಷಾ ಬ್ಯಾಟ್ರಿ ಅಂತಂದರೆ ಒಂದು ಸಿಂಪಲ್ ಬಾಕ್ಸ್ ಏನಲ್ಲ ಅದು. ಎಸ್ಪೆಷಲಿ ಲಿಥಿಯಂ ಬ್ಯಾಟ್ರಿ ಇದ್ದರೆ ಅದರ ಒಳಗೆ ಹಲವು ಸೆಲ್ಸ್ ಇರುತ್ತೆ. ಆ ಸೆಲ್ಸ್ ಸೇಫಾಗಿ ಚಾರ್ಜ್ ಆಗಬೇಕು, ಓವರ್ ಚಾರ್ಜ್ ಆಗಬಾರ್ದು, ಓವರ್ ಹೀಟ್ ಆಗಬಾರ್ದು, ಬ್ಯಾಟ್ರಿ ತುಂಬ ಡಿಸ್ಚಾರ್ಜ್ ಕೂಡ ಆಗಬಾರ್ದು. ಇವೆಲ್ಲ ಮ್ಯಾನೇಜ್ ಮಾಡೋಕ್ಕೆ ಬ್ಯಾಟ್ರಿ ಒಳಗಡೆ ಒಂದು ಸ್ಮಾಲ್ ಎಲೆಕ್ಟ್ರಿಕ್ ಸಿಸ್ಟಮ್ ಇರುತ್ತೆ. ಅದನ್ನೇ BMS ಅಂತ ಕರೀತಾರೆ. BMS ಅಂತಂದರೆ ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಇದರ ಕೆಲಸ ಸಿಂಪಲ್. ಸರಳವಾಗಿ ಹೇಳಿದರೆ BMS ಬ್ಯಾಟ್ರಿಯ ಚಾರ್ಜ್, ಟೆಂಪ್ರೇಚರು, ವೋಲ್ಟೇಜ್, ಕರೆಂಟ್ ಫ್ಲೋ, ಹೆಲ್ತ್ ಎಲ್ಲವನ್ನು ನೋಡಿಕೊಳ್ಳುವಂತಹ ಬ್ಯಾಟ್ರಿ ಡಾಕ್ಟರ್ ಥರ ಅದು ಕೆಲಸ ಮಾಡುತ್ತೆ. ಪ್ರಾಬ್ಲಮ್ ಬಂದರೆ ಬ್ಯಾಟ್ರಿ ಪ್ರೊಟೆಕ್ಟ್ ಮಾಡೋಕ್ಕೆ ಕೂಡ, ಪವರ್ ಕಟ್ ಮಾಡೋಕ್ಕೆ ಇದನ್ನು ಬಳಸ್ಬೋದು. ಅಂದರೆ BMS ಆ್ಯಕ್ಚುಲಿ ಸೇಫ್ಟಿಗಾಗಿ ಇರುವಂತಹ ಒಂದು ಸಿಸ್ಟಮ್. ಪ್ರಾಬ್ಲಮ್ BMSನಲ್ಲಿ ಅಲ್ಲ, ಪ್ರಾಬ್ಲಮ್ ಸೆಕ್ಯುರಿಟಿ ವೀಕ್ ಇದ್ದಾಗ ಶುರುವಾಗುತ್ತೆ. ಕೆಲವು ಬ್ಯಾಟ್ರೀಸ್ನಲ್ಲಿ BMSಗೆ ಬ್ಲೂಟೂತ್ ಕನೆಕ್ಷನ್ ಕೂಡ ಇರುತ್ತೆ. ಡೀಲರ್ ಅಥವಾ ಟೆಕ್ನಿಷಿಯನ್ ಮೊಬೈಲ್ ಆ್ಯಪ್ನಲ್ಲಿ ಬ್ಯಾಟ್ರಿ ಸ್ಟೇಟಸ್ ನೋಡೋದಕ್ಕೆ ಅದು ಯೂಸ್ಫುಲ್ ಆಗ್ತಾ ಇರುತ್ತೆ. ಬ್ಯಾಟ್ರಿ ಎಷ್ಟು ಚಾರ್ಜ್ ಇದೆ, ಟೆಂಪ್ರೇಚರ್ ನಾರ್ಮಲ್ ಇದೆಯಾ, ವೋಲ್ಟೇಜ್ ಸರಿಯಾಗಿದೆಯಾ, ಇಲ್ಲಿ ಇದಕ್ಕೆ ಸರ್ವಿಸ್ ಬೇಕಾ ಬೇಡವಾ ಅನ್ನೋದೆಲ್ಲವನ್ನು ಕೂಡ ಈ ಆ್ಯಪ್ನಲ್ಲೇ ನೋಡ್ಬೋದು. ಅದೇ ರೀತಿ BMS ಬ್ಲೂಟೂತ್ಗೆ ಪ್ರಾಪರ್ ಪಾಸ್ವರ್ಡ್ ಇಲ್ಲದೆ ಹೋದರೆ ಹೊರಗಿನ ಮೊಬೈಲ್ ಕೂಡ ಕನೆಕ್ಟ್ ಆಗ್ಬೋದು. ಕನೆಕ್ಟ್ ಆದಮೇಲೆ ಬ್ಯಾಟ್ರಿ ಡಾಟಾ ನೋಡ್ಬೋದು. ಇಲ್ಲಿ ಗೇಟ್ ಇದೆ, ಆದರೆ ಲಾಕ್ ಇಲ್ಲ. ಅಂದರೆ ಯಾರು ಬೇಕಾದರೂ ಓಪನ್ ಮಾಡ್ಬೋದು. ಈಗ ನಡೀತಿರೋದು ಪ್ರಾಂಕ್ ಅಲ್ಲ, ಇದು ಪಬ್ಲಿಕ್ ಸೇಫ್ಟಿ ರಿಸ್ಕ್. ಅಂದರೆ ಬ್ಯಾಟ್ರಿ ಖಾಲಿ ಆಗಿಲ್ಲ, ಮೋಟರ್ ಹಾಳಾಗಿಲ್ಲ, ಡ್ರೈವರ್ ಕೂಡ ತಪ್ಪು ಮಾಡಿಲ್ಲ. ಆದರೆ ಒಂದೇ ಒಂದು ಸಾಫ್ಟ್ವೇರ್ ಕಮೆಂಡ್ ಅಥವಾ ಆ್ಯಪ್ ಕಂಟ್ರೋಲ್ ಮೂಲಕ ಇಲ್ಲಿ ವೆಹಿಕಲ್ ನಿಂತೋಗಿದೆ. ರೋಡ್ ಮೇಲೆ ಓಡುತ್ತಿರುವಂತಹ ವೆಹಿಕಲ್ನ ಪವರ್ ಕಟ್ ಮಾಡಿದ್ರೆ ಡ್ರೈವರ್ಗೂ ಅಪಾಯ, ಪ್ಯಾಸೆಂಜರ್ಗೂ ಅಪಾಯ, ಹಿಂದಿನಿಂದ ಬರುವಂತಹ ವೆಹಿಕಲ್ಗೂ ಅಪಾಯ ಇದ್ದೇ ಇರುತ್ತೆ. ಇದೇ ಇಲ್ಲಿ ಡೇಂಜರಸ್ ಪಾಯಿಂಟ್. ನಾವು ಒಂದು ವಿಷಯ ಅರ್ಥ ಮಾಡ್ಕೊಳ್ಬೇಕು. EV ಅಂತಂದರೆ ಬ್ಯಾಟ್ರಿ ಮಾತ್ರ ಅಲ್ಲ, EV ಅಂತಂದರೆ ಸಾಫ್ಟ್ವೇರ್ ಕೂಡ ಹೌದು. ಎಲೆಕ್ಟ್ರಿಕ್ ವೆಹಿಕಲ್ ಅಂದರೆ ಬ್ಯಾಟ್ರಿ ಮಾತ್ರ ಅಲ್ಲ, ಇಲ್ಲಿ ಬ್ಯಾಟ್ರಿ, ಚಾರ್ಜರ್, ಮೋಟಾರ್, ಆ್ಯಪ್ ಎಲ್ಲವೂ ಸೇರಿ ಇಲ್ಲಿ ಕೆಲಸ ಮಾಡುತ್ತೆ. ಅದರಲ್ಲೊಂದು ವೀಕ್ ಆದರೂ ಕೂಡ ವೆಹಿಕಲ್ ನಿಂತು ಹೋಗ್ಬೋದು. ಬ್ರೇಕ್ ಫೇಲ್ ಆದರೆ ರೋಡ್ ಮೇಲೆ ಕೂಡ ಡೇಂಜರ್. ಅದೇ ರೀತಿ ಸಾಫ್ಟ್ವೇರ್ ಸೆಕ್ಯುರಿಟಿ ಫೇಲ್ ಆದರೂ ಕೂಡ ರೋಡ್ ಮೇಲೆ ಅದು ಡೇಂಜರ್. ಅದಕ್ಕೆ ವೆಹಿಕಲ್ ಮಾರುವಂತಹ ಕಂಪ್ನಿಗಳು ಸೈಬರ್ ಸೇಫ್ಟಿಯನ್ನು ಕೂಡ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕಾಗುತ್ತೆ. ಆ್ಯಪ್ ಇದೆ, ಬ್ಲೂಟೂತ್ ಇದೆ, ಬ್ಯಾಟ್ರಿ ಸ್ಟೇಟಸ್ ಕೂಡ ಕಾಣುತ್ತೆ ಅಂತ ಹೇಳೋದಷ್ಟೇ ಇಲ್ಲಿ ಸಾಕಾಗಲ್ಲ. ಅದರ ಸೆಕ್ಯುರಿಟಿ ಹೇಗಿದೆ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್. ಇಲ್ಲಿ ಡ್ರೈವರ್ ಫಾಲ್ಟ್ ಅಲ್ಲ, ಅವನು ಸಾಫ್ಟ್ವೇರ್ ಇಂಜಿನಿಯರ್ ಕೂಡ ಅಲ್ಲ, ಅವನು BMS ಎಕ್ಸ್ಪರ್ಟ್ ಕೂಡ ಅಲ್ಲ. ಆದರೂ ಅವನು ದಿನದ ದುಡಿಮೆಗೆ ವೆಹಿಕಲನ್ನು ಓಡಿಸುವಂತಹ ಕಾಮನ್ ಮ್ಯಾನ್. ಅವನ ಮೇಲೆ ಸೆಕ್ಯುರಿಟಿ ಬರ್ಡನ್ ಹಾಕಲೇಬಾರ್ದಿಲ್ಲಿ. ಮ್ಯಾನುಫ್ಯಾಕ್ಚರರ್, ಡೀಲರ್, ಆ್ಯಪ್ ಸ್ಟೋರು, ಗೌರ್ಮೆಂಟ್ ಇವೆಲ್ಲವನ್ನು ಕೂಡ ಸೀರಿಯಸ್ ಆಗಿ ನೋಡಲೇಬೇಕು. ಯಾಕಂದರೆ ಇದು ಕೇವಲ ಒಂದು ಟೆರ್ರಿ ಸ್ಟೋರಿ ಅಷ್ಟೇ ಅಲ್ಲ,
ಇಂದು ಇ ರಿಕ್ಷಾ, ನಾಳೆ ಎಲೆಕ್ಟ್ರಿಕ್ ಸ್ಕೂಟರ್, ಮತ್ತೊಂದು ದಿನ ಸ್ಮಾರ್ಟ್ ಕಾರ್, ಆಮೇಲೆ ಸ್ಮಾರ್ಟ್ ಹೋಮ್ ಕೂಡ ಆಗುತ್ತೆ. ನಾವು ಬಳಸುವಂತಹ ಡಿವೈಸ್ ದಿನದಿಂದ ದಿನಕ್ಕೆ ಇಲ್ಲಿ ಸ್ಮಾರ್ಟ್ ಆಗ್ತಾನೆ ಹೋಗ್ತಿದೆ. ಆದರೆ ಸ್ಮಾರ್ಟ್ ಆಗುವಷ್ಟೇ ಇಲ್ಲಿ ಸೆಕ್ಯುರಿಟಿ ಕೂಡ ಸ್ಮಾರ್ಟ್ ಆಗ್ತಾ ಇದೆಯಾ? ಇಲ್ಲಿ ಇದೇ ರಿಯಲ್ ಕ್ವಶನ್. ಇಲ್ಲಿಂದ ನಮ್ಮ ಸ್ಮಾರ್ಟ್ಫೋನ್ ಕಡೆ ಬರೋಣ. ನಮ್ಮ ಫೋನ್ ಈಗ ಕಾಲ್ ಮಾಡುವಂತಹ ಒಂದು ಡಿವೈಸ್ ಮಾತ್ರ ಆಗಿಲ್ಲ. ಇದರಲ್ಲಿ ಬ್ಯಾಂಕಿಂಗ್ ಇರುತ್ತೆ, UPI ಇರುತ್ತೆ, ಆಧಾರ್ OTP ಕೂಡ ಫೋನ್ಗೆ ಬರುತ್ತೆ, ಫೋಟೋಸು, ಕಾಂಟ್ಯಾಕ್ಟ್ಸು, ಪ್ರೈವೇಟ್ ಚಾಟ್ಸ್ ಎಲ್ಲವೂ ಕೂಡ, ಲೊಕೇಶನ್ ಹಿಸ್ಟ್ರಿಯಿಂದ ಸೇರಿ ಎಲ್ಲವೂ ಕೂಡ ಇಲ್ಲಿ ಮೊಬೈಲ್ನಲ್ಲೇ ಇರುತ್ತೆ. ಮೊಬೈಲ್ ಫೋನ್ ಇವತ್ತು ನಮ್ಮ ಡಿಜಿಟಲ್ ಕೀ ಆಗಿಬಿಟ್ಟಿದೆ. ಮನೆ ಕೀ ಕಳೆದೋದ್ರೆ ನಾವು ಲಾಕನ್ನು ಬದಲಾಯಿಸ್ತೀವಿ, ಆದರೆ ಫೋನ್ನಲ್ಲಿ ಇರುವಂತಹ ಎಷ್ಟು ಆ್ಯಪ್ಸ್ಗೆ ನಾವು ಕೀ ಕೊಟ್ಟಿದ್ದೇವೆ ಅಂತ ನಾವು ಯಾವಾಗ ತಾನೇ ಚೆಕ್ ಮಾಡಿರ್ತೀವಿ. ಆ್ಯಪ್ ಇನ್ಸ್ಟಾಲ್ ಮಾಡ್ತೀವಿ, ಪರ್ಮಿಷನ್ ಕೇಳಿದ ಮೇಲೆ ಅಲೋ ಒತ್ತುತ್ತೀವಿ. ಕ್ಯಾಮ್ರಾ ಬೇಕಾ? ಅಲೋ ಮಾಡ್ತೀವಿ. ಮೈಕ್ ಬೇಕಾ? ಅಲೋ. ಲೊಕೇಶನ್ ಬೇಕಾ? ಅದಕ್ಕೂ ಅಲೋ. ಬ್ಲೂಟೂತ್ ಬೇಕಾ? ಅಲೋ. ಕಾಂಟ್ಯಾಕ್ಟ್ಸ್ ಬೇಕಾ? ಅದಕ್ಕೂ ಅಲೋ. ನಮಗೆ ಸ್ಕ್ರೀನ್ ಮೇಲೆ ಇಲ್ಲಿ ಬಟನ್ ಮಾತ್ರ ಕಾಣುತ್ತೆ, ಆದರೆ ಆ ಬಟನ್ ಹಿಂದೆ ದೊಡ್ಡ ಕಂಟ್ರೋಲ್ ಕೂಡ ಇರುತ್ತೆ. ಆ್ಯಪ್ಗೆ ಪರ್ಮಿಷನ್ ಏನೋ ಸಿಗುತ್ತೆ, ಬ್ಲೂಟೂತ್ಗೆ ಆ್ಯಕ್ಸಸ್ ಸಿಗುತ್ತೆ, ನಿಯರ್ ಬೈ ಡಿವೈಸ್ಗೂ ಆ್ಯಕ್ಸಸ್ ಸಿಗುತ್ತೆ. ನಾವು UIಯನ್ನು ನೋಡ್ತಾ ಇದ್ದೀವಿ, ಆದರೆ ಆ UI ಹಿಂದೆ ಕಂಟ್ರೋಲ್ ಯಾರ ಕೈಯಲ್ಲಿದೆ ಅನ್ನೋದನ್ನು ಕೂಡ ನಾವು ನೋಡೋದಿಲ್ಲ. ಇಲ್ಲೇ ರೀಸೆಂಟ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಅಮೆರಿಕದ ಸೆನೆಟರ್ ಸ್ಟೀವ್ ಡೈನ್ಸ್ ಒಂದು ಫೋನ್ ಎಕ್ಸಾಂಪಲ್ ಒಂದನ್ನು ಕೊಟ್ಟಿದ್ದಾರೆ. When I travel to China, this phone does not go to Beijing with me. It stays on my desk in Washington, D.C. When I travel to Delhi or anywhere in India, this phone is with me. And that's just a small example of a highly trusted ally and friend. But I can't do that when I go to China. ಒಬ್ಬ ಸಾಮಾನ್ಯ ಮನುಷ್ಯನ ಫೋನ್ನೇ ಅಷ್ಟೊಂದು ಸೆನ್ಸಿಟಿವ್ ಅಂದರೆ ಒಬ್ಬ US ಸೆನೆಟರ್ ಫೋನ್ನಲ್ಲಿ ಎಷ್ಟು ಸೆನ್ಸಿಟಿವ್ ಇನ್ಫಾರ್ಮೇಷನ್ ಇರ್ಬೋದು ಊಹಿಸಿ. ಅದಕ್ಕೆ ಡಿಜಿಟಲ್ ಟ್ರಸ್ಟ್ ಅನ್ನೋದು ಸ್ಪೀಚ್ನಲ್ಲಿ ಹೇಳುವಂತಹ ವರ್ಡ್ ಮಾತ್ರ ಅಲ್ಲ. ಡಿಜಿಟಲ್ ಟ್ರಸ್ಟ್ ಅಂದರೆ ನನ್ನ ಫೋನ್, ನನ್ನದೇ ಡಾಟಾ, ನನ್ನದೇ ಕಮ್ಯುನಿಕೇಷನ್, ನನ್ನದೇ ಸಿಸ್ಟಮ್ನಲ್ಲಿ ಸೇಫ್ ಆಗಿರುತ್ತಾ ಅನ್ನೋವಂಥದ್ದು ಪ್ರಶ್ನೆ. ಇದೇ ಪಾಯಿಂಟ್ ನಮಗೂ ನಿಮಗೂ ಅಪ್ಲೈ ಆಗುತ್ತೆ. ನಾವು ಚೀಪ್ ಸ್ಮಾರ್ಟ್ ಡಿವೈಸ್ ಕೊಂಡ್ಕೊಳ್ತೇವೆ, ಸಿಕ್ಕ ಆ್ಯಪನ್ನು ಇನ್ಸ್ಟಾಲ್ ಮಾಡಿಬಿಡ್ತೇವೆ. ಆದರೆ ಆ ಆ್ಯಪ್ ಯಾವ ಕಂಪ್ನಿದು, ಸರ್ವರ್ ಯಾವ ಕಂಟ್ರಿಯಲ್ಲಿದೆ, ಡಾಟಾ ಯಾರ ಕಂಟ್ರೋಲ್ಗೆ ಹೋಗ್ತಿದೆ, ಸಾಫ್ಟ್ವೇರ್ ಅಪ್ಡೇಟ್ ಯಾರು ನೋಡ್ತಾ ಇದ್ದಾರೆ, ಈ ಸೆಕ್ಯೂರಿಟಿ ಎಲ್ಲದ್ರ ಬಗ್ಗೆ ನಾವು ಕೇಳೋದೇ ಇಲ್ಲ. ಡಿವೈಸ್ ನಿಮ್ಮ ಕೈಯಲ್ಲಿದೆ ಅಂತಂದರೆ ಕಂಟ್ರೋಲ್ ಕೂಡ ನಿಮ್ಮ ಕೈಯಲ್ಲಿದೆ ಅನ್ನೋಂಥ ಗ್ಯಾರಂಟಿ ಕೂಡ ಇಲ್ಲಿಲ್ಲ. ಫೋನ್ ನಿಮ್ಮದು, ಆದರೆ OS ಅಪ್ಡೇಟು ಬೇರೆ ಕಂಪ್ನಿದು. ಆ್ಯಪ್ ನಿಮ್ಮ ಫೋನ್ನಲ್ಲಿದೆ, ಆದರೆ ಸರ್ವರ್ ಯಾವುದೋ ದೇಶದಲ್ಲಿರುತ್ತೆ. ಅದೇ ರೀತಿ ವೆಹಿಕಲ್ ನಿಮ್ಮದು, ಅಂದರೆ ಬ್ಯಾಟ್ರಿ, BMS ಪಾಸ್ವರ್ಡ್ ಡೀಲರ್ಗೆ ಮಾತ್ರ ಗೊತ್ತಿರ್ಬೋದು. ಇಲ್ಲಿ ಕ್ಯಾಮ್ರಾ ನಿಮ್ಮ ಮನೆಯಲ್ಲಿದೆ, ಆದರೆ ವಿಡಿಯೋ ಫೀಡ್ ಯಾವ ಸರ್ವರ್ಗೆ ಹೋಗ್ತಿದೆ ಅನ್ನೋದು ಕೂಡ ನಮಗೂ ನಿಮಗೂ ಗೊತ್ತೇ ಇರಲ್ಲ. ನಮಗೆ ಸ್ಮಾರ್ಟ್ ಇಂಡಿಯಾ ಬೇಕು, ಆದರೆ ಸ್ಮಾರ್ಟ್ ಟೆಕ್ನಾಲಜಿಗೆ ಸ್ಮಾರ್ಟ್ ಸೆಕ್ಯೂರಿಟಿನೇ ಇಲ್ಲ ಇಲ್ಲಿ. ಒಬ್ಬ ಇ ರಿಕ್ಷಾ ಡ್ರೈವರ್ಗೆ ಇಂದು ಆಗಿದ್ದು ನಾಳೆ ನಮ್ಮಲ್ಲಿ ನಿಮ್ಮಲ್ಲಿ ಯಾರಿಗೆ ಬೇಕಾದರೂ ಆಗ್ಬೋದು. ಯಾಕಂದರೆ ವಿಷಯ ಬ್ಯಾಟ್ರಿ ಆಫ್ ಹೋಗೋದು ಮಾತ್ರ ಅಲ್ಲ, ಇಲ್ಲಿರೋ ಮುಖ್ಯವಾದ ವಿಷಯ ಏನಂತಂದರೆ ನಮ್ಮ ಬದುಕಿನ ಸ್ವಿಚ್ ಯಾರ ಕೈಯಲ್ಲಿದೆ ಅನ್ನೋವಂಥದ್ದು. ನಿಮ್ಮ ಫೋನ್ ನಿಮ್ಮ ಅಸಿಸ್ಟೆಂಟ್ ಆಗಿರಬೇಕು, ಆದರೆ ಯಾರ್ದೋ ರಿಮೋಟ್ ಕಂಟ್ರೋಲ್ ಆಗಿರಬಾರ್ದು. ನಿಮ್ಮ ವೆಹಿಕಲ್ ನಿಮ್ಮ ಕಮಾಂಡ್ನಲ್ಲಿರಬೇಕು, ಅನ್ನೋನ್ ಆ್ಯಪ್ ಕಮಾಂಡ್ನಲ್ಲಿ ಇರಬಾರ್ದು. ಸೊ ಸ್ಮಾರ್ಟ್ ಡಿವೈಸ್ಗಳ ಬಗ್ಗೆ ಸ್ವಲ್ಪ ಹುಷಾರಾಗಿರಿ. ಇಂಥ ಇನ್ನಷ್ಟು ವಿಭಿನ್ನ ವಿಶಿಷ್ಟ ಮಾಹಿತಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.